ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನಮ್ಮ ಕೆಎ ಕಡೆಯಿಂದ ತಿಳಿಸಿರ್ತಕ್ಕಂಥದ್ದು. ಅದು ಸಹ ಕಾಷನ್ ಡಿಪಾಸಿಟ್ಗೆ ಸಂಬಂಧಪಟ್ಟಂತೆ. ಸೊ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಈಗ ನೀಟ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾನು ಮಾಹಿತಿಯನ್ನು ತಿಳಿಸಿದೆ, ಕಾಷನ್ ಡಿಪಾಸಿಟ್ ಅನ್ನು ನೀವು ಪೇ ಮಾಡಬೇಕಾಗಿರುತ್ತೆ ಅಂತ ಹೇಳಿ. ಸೊ ಈಗ ನಮ್ಮ ಕೆಎ ಕಡೆಯಿಂದ ಕಾಷನ್ ಡಿಪಾಸಿಟ್ಗೆ ಸಂಬಂಧಪಟ್ಟಂತೆ ಆಫಿಷಿಯಲ್ ಆಗಿ ಈಗ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಆಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂತಹ ನೋಟಿಫಿಕೇಶನ್ ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದೆ, ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಯಾವ ಮಾಹಿತಿ ಇರ್ತಕ್ಕಂಥದ್ದು ಅಂತಂದ್ರೆ, ನೀವು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ದಿನಾಂಕ 9/9/2024 ದಿನಾಂಕ 11/9/2024 ನಿಮಗೆ ಅವಕಾಶವನ್ನ ನೀಡಿರ್ತಕ್ಕಂಥದ್ದು ನೀವು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡೋದಕ್ಕೆ. ಓಕೆನಾ. ಸೊ ಈಗ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ನ ಸೆಲೆಕ್ಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವೇನ್ ಮಾಡಬೇಕಾಗಿರುತ್ತೆ, ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ನೀವೇನ್ ಮಾಡಬೇಕಾಗಿರುತ್ತೆ, ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. 1 lakh rupees ಕಾಷನ್ ಡಿಪಾಸಿಟ್ ಅನ್ನ ವಿದ್ಯಾರ್ಥಿಗಳು ಪೇ ಮಾಡಬೇಕಾಗಿರುತ್ತೆ. ಬಟ್ SC/ST ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸು, 50,000 rupees ನೀವು ಪೇ ಮಾಡಬೇಕಾಗಿರುತ್ತೆ ಕಾಷನ್ ಡಿಪಾಸಿಟ್. SC/ST ವಿದ್ಯಾರ್ಥಿಗಳಿಗೆ ಮಾತ್ರ 50,000 ರೂಪಾಯಿ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಎಲ್ಲಾ ವಿದ್ಯಾರ್ಥಿಗಳು ಸಹ 1 lakh rupees ಅನ್ನ ಪೇ ಮಾಡಬೇಕಾಗಿರುತ್ತೆ. SC/ST ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ SC/ST ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಕಾಷನ್ ಡಿಪಾಸಿಟ್ ಅನ್ನ ವಿದ್ಯಾರ್ಥಿಗಳು ಪೇ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಮಾಹಿತಿಯನ್ನ ನಮ್ಮ ಕೆಎ ಕಡೆಯಿಂದ ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ತಿಳಿಸಿರ್ತಕ್ಕಂಥದ್ದು. ಸೊ ನೀವು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿಲ್ಲ ಅಂತಿದ್ರೆ ನೀವು ಆಪ್ಷನ್ ಟಿ ಲಿಸ್ಟ್ ಅಲ್ಲಿ ಮೆಡಿಕಲ್ ಕಾಲೇಜಸ್ ಅನ್ನ ಆಡ್ ಮಾಡಿದ್ರು ಸಹ ನಿಮಗೆ ಸೀಟ್ ಅಲಾಟ್ ಆಗೋದಿಲ್ಲ ಅಂತ ಹೇಳಿ ಮಾಹಿತಿಯನ್ನು ನಮ್ಮ ಕೆಇಯವರು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.